ಈ ದಿನ ಒಬ್ಬರು ಮದರ್ 1 ಇಯರ್ ಬೇಬಿ ತೊಗೊಂಡು ಬಂದಿದ್ದಾರೆ. ಆ ಮಗುಗೆ ಜ್ವರಕ್ಕೆ ಅಂಥೇಳಿ ಬೆಳಿಗ್ಗೆ ಜ್ವರ ಬಂದಿದೆ, ಮೆಡಿಕಲ್ ಶಾಪಿಗೆ ಹೋಗಿ ಜ್ವರದ ಔಷಧಿ ಕೇಳಿದ್ದಾರೆ, ಈ ಔಷಧಿ ಕೊಟ್ಟಿದ್ದಾರೆ. ದಿಸ್ ಡ್ರಗ್, ಇದು ಸಿರಪ್ ಏನಿದೆಯಲ್ಲ, ಅಸೆಕ್ಲೋಫೆನಾಕ್ ವಿತ್ ಪ್ಯಾರಾಸಿಟಮಾಲ್ ಕಾಂಬಿನೇಷನ್. ನಾನು ಭಾಳ ಸಲ ನೋಡಿದ್ದೀನಿ. ಅರೌಂಡ್ ನನ್ನ ಕ್ಲಿನಿಕ್ ಬರುವಂಥ ಒಂದು 10-15% ಮಕ್ಕಳಲ್ಲಿ ಅಸೆಕ್ಲೋಫೆನಾಕ್ ಪ್ಯಾರಾಸಿಟಮಾಲ್ ಕಾಂಬಿನೇಷನ್ ಇರುತ್ತೆ. ಮೆಡಿಕಲ್ ಶಾಪ್ಗೆ ಹೋಗಿ ತೊಗೊಂಡಿದ್ರೆ ಕೆಲವೊಂದು ಸರಿ ನಿಮೆಸೊಲೈಡ್ ವಿತ್ ಪ್ಯಾರಾಸಿಟಮಾಲ್ ಕಾಂಬಿನೇಷನ್ ಇರುತ್ತೆ. ದಿಸ್ ಕಾಂಬಿನೇಷನ್ ಆಫ್ ಡ್ರಗ್ಸ್, ಪ್ಯಾರಾಸಿಟಮಾಲ್ ಜೊತೆಗೆ ಅಸೆಕ್ಲೋಫೆನಾಕ್ ಇರ್ಬೋದು ಅಥವಾ ನಿಮೆಸೊಲೈಡ್ ಇರ್ಬೋದು, ಇವೇನು ಮಾಡ್ತಾವೆ ಅಂತಂದರೆ ದೇ ಆರ್ ಪೇನ್ ಕಿಲ್ಲರ್ಸ್ ನಾಟ್ ಟು ಬಿ ಯೂಸ್ಡ್ ಇನ್ ದ ಚಿಲ್ಡ್ರನ್ಸ್ ಬಿಲೋ ದ ಏಜ್ ಆಫ್ 13 ಇಯರ್ಸ್. 13 ವರ್ಷದ ಕೆಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಪೇನ್ ಕಿಲ್ಲರ್ಸ್. ಜ್ವರಕ್ಕೆ WHO ಇಂದ ರೆಕಮೆಂಡ್ ಅಥವಾ ಅಪ್ರೂವ್ ಆಗಿರುವಂಥದ್ದು, FDCಯಿಂದ ಮಕ್ಕಳಲ್ಲಿ ಅಪ್ರೂವ್ ಆಗಿರುವಂಥದ್ದು 2 ಡ್ರಗ್ಸ್, ಒಂದು ಪ್ಯಾರಾಸಿಟಮಾಲ್, ಇನ್ನೊಂದು ಐಬುಪ್ರೊಫೆನ್. ಎಕ್ಸ್ಟ್ರೀಮ್ಲಿ ಹೈ ಗ್ರೇಡ್ ಫೀವರ್ ಇದ್ದರೆ ಮೆಫೆನಮಿಕ್ ಆ್ಯಸಿಡ್ ಕ್ಯಾನ್ ಬಿ ಯೂಸ್ಡ್. ಅದನ್ನು ಬಿಟ್ಟು ಬೇರೆ ಯಾವುದೇ ಆದಂತಹ ಈ ರೀತಿಯ ಇನ್ಅಪ್ರಾಪ್ರಿಯೇಟ್ ಅನ್ಸೈಂಟಿಫಿಕ್ ಕಾಂಬಿನೇಷನ್ ಆಫ್ ಡ್ರಗ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಗುವಿನ ಹೆಲ್ತ್ ಮೇಲೆ ಸೈಡ್ ಎಫೆಕ್ಟ್ ಆಗುತ್ತೆ. ಈ ಮಗು ನಮ್ಮ ಹತ್ರ ಕರ್ಕೊಂಬಂದಿರೋ ಮಗು ಬೆಳಗ್ಗೆ ಜ್ವರ ಬಂದಿದೆ ಅಂತೇಳಿ ಮೆಡಿಕಲ್ ಶಾಪ್ಗೆ ಹೋಗಿ ಕೇಳಿದ್ದಾರೆ. ಓವರ್ ದ ಕೌಂಟರ್ ಕೊಟ್ಟಿದ್ದಾರೆ ಈ ಡ್ರಗ್. ಮದರ್ ಇದನ್ನು 5 ml ಹಾಕಿದ್ದಾರೆ. 50 mg ಇದೆ ಇದು 5 ml. ದೊಡ್ಡವ್ರದ್ದೇ ಡೋಸ್ ಇದೆ 100 mg, ಬಟ್ ಮಗುಗೆ 50 mg ಕೊಟ್ಟಿದ್ದಾರೆ. ಮಗು ಬೆಳಗ್ಗೆ ಮಲಗಿರೋದು ಇನ್ನೂ ಎದ್ದಿಲ್ಲ. ಮಗು ಡಿಸಿನೆಸ್ ಇದೆ, ಫುಲ್ಲು ಕೋಲ್ಡ್ ಆಗಿದೆ. ಸೈಡ್ ಎಫೆಕ್ಟ್ಸ್ ಏನು ಅಸೆಕ್ಲೋಫೆನಾಕ್ ಅಂತಂದರೆ ಪ್ರೊಲಾಂಗ್ಡ್ ಹೈಪೋಥರ್ಮಿಯಾ ಆಗುತ್ತೆ, ಮಗುಗೆ ಡಿಸಿನೆಸ್ ಆಗುತ್ತೆ, GI ಬ್ಲೀಡ್ ಆಗ್ಬೋದು ಸೈಡ್ ಎಫೆಕ್ಟ್ಸಿಂದ. ಕಿಡ್ನಿ ಮೇಲೆ ತುಂಬ ಕೆಟ್ಟ ಪರಿಣಾಮ ಬರುತ್ತೆ. ಅಕ್ಯೂಟ್ ಕಿಡ್ನಿ ಇಂಜುರಿ ಆಗ್ಬೋದು. ಪ್ರೊಲಾಂಗ್ಡ್ ಯೂಸ್ ಕ್ಯಾನ್ ಕಾಸ್ ಕ್ರೋನಿಕ್ ಕಿಡ್ನಿ ಇಂಜುರಿ. ಸೊ ಬಿಫೋರ್ ಪರ್ಚೇಸಿಂಗ್ ಫೀವರ್ ಸಿರಪ್ಸ್, ಮಕ್ಕಳಲ್ಲಿ ಜ್ವರ ಬಂದಾಗ ಯಾವುದೇ ರೀತಿಯಂಥ ಔಷಧಿ ತೊಗೊಳಕ್ಕೂ ಮುಂಚೆ ವೈದ್ಯರಲ್ಲಿಗೆ ಸಂಪರ್ಕಿಸಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂಥ ಮೆಡಿಸಿನನ್ನು ವೇಟ್ ಪ್ರಕಾರ ಅವ್ರು ಯಾವ ಥರ ಹೇಳಿರ್ತಾರೆ ಅದೇ ಪ್ರಕಾರ ಹಾಕಿ ಈ ಮಾಹಿತಿಯನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಿ. ಥ್ಯಾಂಕ್ ಯು.